ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆನೇ ಸ್ವಲ್ಪ ಟೈಮ್ ಮಾಡಿಕೊಂಡಿದ್ದೆ. ನಾನು 9:30 10 ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಡು ಈಗ 10 ಗಂಟೆಯಿಂದ ನಾನು ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ನಾನು ಯಾವಾಗ್ಲೂ ಫಸ್ಟಿಗೆ ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸ್ ಎರಡರಲ್ಲಿ ಒಂದು ಸಬ್ಜೆಕ್ಟನ್ನು ತೊಗೊಂಡಿರ್ತೀನಿ. ಮತ್ತು ಲೇಟ್ ನೈಟಲ್ಲಿ ಯಾವಾಗಲೂ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು ಅಭ್ಯಾಸ ಮಾಡ್ತೀನಿ. ಬಹಳಷ್ಟು ವಿಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಈಗ ಮೊದಲಿಗೆ ತೊಗೊಂಡಿರುವಂತಹ ವಿಷಯ ಸೋಷಿಯಲ್ ಸೈನ್ಸ್ ಸ್ಟಡಿ. ಯಾಕಂದ್ರೆ ಬಹಳಷ್ಟು ಪೋರ್ಷನ್ ಇರೋದ್ರಿಂದ PSTRಗಂದ್ರೂ ತುಂಬಾ ವೈಡ್ ಐತಿ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಸೈನ್ಸ್ ಇಲ್ಲ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ಗಳನ್ನು ಮುಗಿಸ್ಕೊಳ್ಳೇಬೇಕು. ಎಟ್ಲೀಸ್ಟ್ ಅಕ್ಟೋಬರ್ ಅಲ್ಲ ಸೆಪ್ಟೆಂಬರ್ 20ವರೆಗೆ ಪೂರ್ತಿ ಎಲ್ಲ ಚಾಪ್ಟರ್ಸ್ಗಳನ್ನು ಮುಗಿಸ್ಕೊಂಡು ಅದಾದಮೇಲೆ ರಿವಿಷನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಈಗ ಅದನ್ನು ಕೂಡ ಯಾವ್ದು ಸಬ್ಜೆಕ್ಟ್ ಓದ್ತೀನಲ್ಲ ಎಲ್ಲವನ್ನು ಕೂಡ ಲೈನ್ ಟು ಲೈನ್ ಮತ್ತು ಎಲ್ಲವನ್ನು ಪರ್ಫೆಕ್ಟಾಗಿಯೇ ಓದ್ಕೋತೀನಿ. ಯಾವುದೂ ಬಿಡೋಂಗಿಲ್ಲ. ಸ್ವಲ್ಪ ಓದಿದ್ರೂ ಕೂಡ ಪರ್ಫೆಕ್ಟಾಗಿ ಓದ್ಕೋತೀನಿ. ಆದ್ರೂ ಡೈಲಿ ಒಂದು 2ರಿಂದ 3 ಚಾಪ್ಟರ್ಸ್ ಸೋಷಿಯಲ್ ಸ್ಟಡಿ ಕವರ್ ಮಾಡ್ಕೋತೀನಿ. ಯಾಕಂದ್ರೆ ಅವು ಸಣ್ಣ ಸಣ್ಣ ಚಾಪ್ಟರ್ಸ್ ಅದಾವು. ಹಿಸ್ಟ್ರಿ ಬಂದರೆ ಸ್ವಲ್ಪ ದೊಡ್ಡ ಬರ್ತಾವೆ. ಅದನ್ನು ಬಿಟ್ಟರೆ ಸೋಷಿಯಾಲಜಿ ಮತ್ತು ಈ ಅರ್ಥಶಾಸ್ತ್ರ ಆಗಿರ್ಬೋದು ಇವೆಲ್ಲವೂ ಕೂಡ ವ್ಯಾವಹಾರಿಕ ಜ್ಞಾನ ಇವೆಲ್ಲವೂ ಕೂಡ ಸ್ವಲ್ಪ ಸಣ್ಣ ಸಣ್ಣ ಚಾಪ್ಟರ್ಸ್ ಅದಾವು. ಮತ್ತು ರಾಜಕೀಯ ಶಾಸ್ತ್ರ ಸ್ವಲ್ಪ ಡೀಟೇಲಾಗಿ ವಿಧಿಗಳನ್ನು ನಾವು ಡೀಟೇಲಾಗಿ ಓದ್ಕೋಬೇಕು. ಯಾಕಂದರೆ ಅಲ್ಲಿ ಬರುವಂತಹ ವಿಧಿಗಳು ತಿದ್ದುಪಡಿಗಳು ಎಲ್ಲವನ್ನು ಇಯರ್ಸ್ಗಳನ್ನು ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ಓದ್ಕೋಬೇಕಾಗ್ತೈತಿ. ಎಲ್ಲನೂ ಚಾಪ್ಟರ್ಸ್ಗಳು ಇಂಪಾರ್ಟೆಂಟೇ ಅದಾವು. ಬಟ್ ಹಿಸ್ಟ್ರಿ ಮತ್ತು ರಾಜ್ಯಶಾಸ್ತ್ರ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಓದಬೇಕಾಗ್ತೈತಿ. ಇದ್ರ ಜೊತೆಗೆ ಎಲ್ಲರೂ ಕೂಡ ಪೆಡಗಾಗಿಗಾಗಿ ಯಾವುದನ್ನು ವಿಡಿಯೋಸ್ಗಳನ್ನು ನೋಡ್ತಿರ್ತೀರಿ ಅಂತ ಹೇಳಿ ಕೇಳಾಗ್ತಿದ್ರಿ. ರ್ಯಾಂಡಮ್ ಆಗಿ ಇದೆ ಅಂತಿಲ್ಲ. ಚಾಪ್ಟರ್ ವೈಸ್ ನಾನು ಯಾವ್ದ್ಯಾವುದು ಚಲೋ ಅನ್ನಿಸ್ತೈತಿ ಅದನ್ನು ನೋಡ್ಕೊತಾ ಹೊಂಟೀನಿ. ಭಾಳಷ್ಟು ಡೀಟೇಲಾಗಿ ಓದ್ಕೊಳಾಗ್ತಿಲ್ಲ. ಹೆಡ್ಡಿಂಗ್ ಸಮೇತ ಸರ್ಚ್ ಮಾಡಿ ಅಂದ್ರೆ ಸಮಾಜ ಬೋಧನಾಶಾಸ್ತ್ರದ ವ್ಯಾಖ್ಯೆಗಳನ್ನು ಒಂದು ಸರ್ತಿ ಓದ್ಕೋತೀನಿ. ಭಾಳಷ್ಟು ಡೀಟೇಲಾಗಿಲ್ಲ, ಜಸ್ಟ್ ಒನ್ ಟೈಮ್ ಅಷ್ಟೇ. ಅದರದ್ದು ಜಸ್ಟ್ ಐಡಿಯಾ ಸಿಗಲಿ ಅಂತ ಮಾತ್ರ ಯಾವುದೇ ನೋಟ್ಸು ಮಾಡ್ಕೊಂಡಿಲ್ಲ ಏನಿಲ್ಲ. ಮತ್ತು ಸೈನ್ಸ್ ಮತ್ತು ಮ್ಯಾಥ್ಸ್ಗಾಗಿ 2-3 ಮ್ಯಾರಥಾನ್ ವಿಡಿಯೋಸ್ಗಳನ್ನು ಸೇವ್ ಮಾಡಿ ಇಟ್ಕೊಂಡೀನಿ. ಅವುಗಳನ್ನೇ ನೋಡಬೇಕು ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಚಾಪ್ಟರ್ ವೈಸ್ ಯಾರೂ ಹೇಳಿಲ್ಲ ಅದ್ರ ಬಗ್ಗೆ. ಗಣಿತ ಮತ್ತು ಸೈನ್ಸ್ ಮೆಥಡಾಲಜಿ ಅಂದರೆ ಬೋಧನಾಶಾಸ್ತ್ರ ಯಾವ ರೀತಿ ಮಾಡಬೇಕು ಅಂಥೇಳಿ ಚಾಪ್ಟರ್ ವೈಸ್ ಯಾವುದೇ ವಿಡಿಯೋಸ್ಗಳನ್ನು ನಾನು ಇನ್ನೂವರೆಗೆ ನೋಡಲೇ ಇಲ್ಲ. ಯಾರ್ದಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಒಂದೆರಡು ಎಜುಟ್ಯೂಬ್ ಒಂದೆರಡು ಚಾನಲ್ಸ್ಗಳಲ್ಲಿ ಫುಲ್ ಮ್ಯಾರಥಾನ್ ಕ್ಲಾಸ್ಗಳದಾವು. 1 ತಾಸರಿಂದ 2 ತಾಸು ಅಷ್ಟೇ, ಅದನ್ನು ಜಾಸ್ತಿ ಇಲ್ಲ. ಅವುಗಳನ್ನೇ ನೋಡ್ಕೊಂಡ್ಬಿಡ್ತೀನಿ. ನೀವು ಯಾವ ಪೆಡಗಾಗಿ ವಿಡಿಯೋಸ್ಗಳನ್ನು ನೋಡ್ತೀರಿ ಅಂಥೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡ್ಕೋರಿ. ಹೆಸರುಗಳನ್ನು ನಾನು ಕೂಡ ಸರ್ಚ್ ಮಾಡಿ ನೋಡ್ತೀನಿ. ಸಮಾಜಶಾಸ್ತ್ರದಾದ್ರೆ ಬಹಳಷ್ಟು ವಿಡಿಯೋಸ್ಗಳದಾವೆ. SR ಎಜುಕೇಷನ್ ಮ್ಯಾಮ್ ಅವ್ರದ್ದಿರ್ಬೋದು, ನವಚೇತನ ಚಾನಲ್ದಿರ್ಬೋದು ಮತ್ತು ಮುಲ್ತಾನ್ ಸರ್ದಾಗಿರ್ಬೋದು ಬಹಳಷ್ಟು ವಿಡಿಯೋಸ್ಗಳನ್ನು ನೋಡ್ತೀವಿ. ಬಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಮೇಲೆ ಯಾವುದೇ ಪೆಡಗಾಗಿ ವಿಡಿಯೋಸ್ಗಳು ಜಾಸ್ತಿ ಇಲ್ಲ. ಅಲ್ಲೊಂದು ಇಲ್ಲೊಂದು ಅಷ್ಟೇ ಅದಾವು. ಡೀಟೇಲಾಗಿ ಯಾರೂ ಅದ್ರ ಮೇಲೆ ವಿಡಿಯೋಸ್ಗಳನ್ನು ಮಾಡಿಲ್ಲ. ನನಗಂತೂ ಇನ್ನೂವರೆಗೂ ಸಿಕ್ಕಿಲ್ಲ. TET ಟೈಮಲ್ಲೂ ಸರ್ಚ್ ಮಾಡೀನಿ, ಅಷ್ಟೊಂದು ನನಗೆ ಸಿಕ್ಕಿಲ್ಲ. ಇಲ್ಲಾಂದ್ರೆ ಅದ್ರ ರಿಲೇಟೆಡ್ ಬುಕ್ಸ್ಗಳನ್ನಾದರೂ ಪರ್ಚೇಸ್ ಮಾಡ್ಕೋಬೇಕು. ಮತ್ತು ಪರ್ಚೇಸ್ ಮಾಡ್ಕೊಂಡ್ರೂ ಕೂಡ ಅಷ್ಟು ಓದುವಷ್ಟು ಈಗ ಟೈಮ್ ಇಲ್ಲ ಅಂತ ಅಂದ್ಕೋತೀನಿ. ಯಾಕಂದ್ರೆ ಆ ಬುಕ್ಸ್ ತೊಗೊಂಡ್ವಿ ಅಂತಂದ್ರೆ ಭಾಳಷ್ಟು ಡೀಟೇಲಾಗಿ ಕೊಟ್ಟಿರ್ತಾರೆ, ಇಷ್ಟು ಓದೋಕ್ಕಾಗಲ್ಲ. ಜಸ್ಟ್ ಹೈಲೈಟಾಗಿ ಒಂದು 3ರಿಂದ 4 ಮಾರ್ಕ್ಸ್ ಬರ್ಬೋದು ಅಷ್ಟೇ. ಅಷ್ಟಕ್ಕೋಸ್ಕರ ನಾವು ಇಷ್ಟು ಡೀಟೇಲಾಗಿ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ. ಜಸ್ಟ್ ಹೈಲೈಟ್ಸ್ಗಳನ್ನು ನೋಡಿಕೊಂಡ್ರೆ ಸಾಕು, ಅದರ ಐಡಿಯಾ ಸಿಕ್ಕರೆ ಸಾಕು. ಮೇನ್ ಪಾಯಿಂಟ್ಸ್ಗಳಂದ್ರೆ ಈಗ ಗಣಿತ ಬೋಧನಾ ವಿಧಾನಗಳಾವು ಮತ್ತು ವಿಜ್ಞಾನದ ಬೋಧನಾ ವಿಧಾನಗಳಾವು, ಅಲ್ಲಿ ಬಳಸುವಂತಹ ಪ್ರಕ್ಷೇಪಗಳಾವು, ಉದಾಹರಣೆ ಮೂಲಕ ಯಾವ ರೀತಿಯಾಗಿ ವಿವರಿಸ್ಬೋದು, ಯಾವುದು ಹೆಚ್ಚು ಇಫೆಕ್ಟ್ ಆಗ್ತೈತಿ. ಮತ್ತು 5E ಮಾದರಿ ಅದನ್ನು ಅಂತೂ ಕಂಪಲ್ಸರಿ ಎಲ್ಲದರಲ್ಲೂ ಕೂಡ ಓದ್ಕೊಳ್ಳೇಬೇಕು. ಈ ರೀತಿಯಾಗಿ ಕೆಲವೊಂದಿಷ್ಟು ಚಾಪ್ಟರ್ಸ್ಗಳನ್ನು ನೋಡ್ಕೋಬೇಕು ಅಂತ ಅಂದ್ಕೊಂಡಿನಿ.
ಅದನ್ನು ಬಿಟ್ಟರೆ ಬೇರೆ ಯಾವುದು ವಿಡಿಯೋಸ್ಗಳನ್ನು ಇನ್ನೂವರೆಗೂ ನಾನು ಪೆಡಗಾಗಿ ಮೇಲೆ ಯಾವುದೇ ವಿಡಿಯೋಸ್ಗಳನ್ನು ನೋಡಿಲ್ಲ. ಮತ್ತು ಎಲ್ಲರೂ ಕೂಡ ಜಿ ಕೆಗಾಗಿ ಕೇಳಾಗ್ತೀರಿ. ಜಿ ಕೆಗಾಗಿ ನಾನು SR ಎಜುಕೇಷನ್ ಮ್ಯಾಮ್ ಅವ್ರ ವಿಡಿಯೋಸ್ಗಳನ್ನು ನೋಡಾಕ್ತೀನಿ. ಬೇರೆ ಯಾವುದೂ ವಿಡಿಯೋಸ್ಗಳನ್ನು ನೋಡಿಲ್ಲ. ಆಲ್ಮೋಸ್ಟ್ ಜಿ ಕೆ ಕವರ್ ಮಾಡ್ಯಾರ ಅವರು ಟಾಪಿಕ್ಸ್ಗಳ ಮೇಲೆ. ಕರೆಂಟ್ ಇಫೆಕ್ಟ್ಸ್ ಅಂದ್ರೂ ಅಲ್ಲೊಂದು ಇಲ್ಲೊಂದು ಯಾವುದಾದ್ರೂ ನೋಡ್ತಿರ್ತೀನಿ. ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವಿಡಿಯೋವನ್ನು ಹಚ್ಚಿರ್ತೀನಿ ಅಷ್ಟೇ. ಮತ್ತು ಈಗೇನು ಸ್ಟಡಿ ಬ್ಲಾಗ್ಸ್ ಬರ್ತಾವಲ್ಲ, ಅದರಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಎಲ್ಲವನ್ನು ಕೂಡ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಫುಲ್ ಇಫೆಕ್ಟ್ ಆಗೋದಂತಂದ್ರೆ ನಾನು ಕೆಲಸದ ಜೊತೆಗೆ ಯಾವ ರೀತಿಯಾಗಿ ಓದ್ತೀನಿ ಮತ್ತು ಉಳಿದ ಟೈಮಲ್ಲಿ ಯಾವ ರೀತಿ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ಕೋತೀನಿ ಅನ್ನೋ ತೋರಿಸ್ತೀನಿ. ಬಟ್ ಕೆಲಸದ ಜೊತೆಗೆ ಯಾವ ರೀತಿ ಕವರ್ ಮಾಡ್ತಿರ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಒಟ್ಟು ಕೆಲಸ ಮುಗಿಸ್ಬೇಕು ಅನ್ನೋದು ಒಂದೇ ತಲೆಯಾಗಿರ್ತೈತಿ. ಅದಕ್ಕೋಸ್ಕರ ಆದ್ರೂ ಕೂಡ ಬಹಳ ಜನ ಕೇಳಾಕ್ತೀರಿ ಅಂಥೇಳಿ ವಿಡಿಯೋಸ್ಗಳನ್ನು ಮಾಡಾಕ್ತೀನಿ. ಸ್ಟಡಿ ಬ್ಲಾಗ್ಸ್ಗಳನ್ನು ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಮಾಡಾಕ್ತೀನಿ. ಈಗ ಈ ರೀತಿಯಾಗಿ ಬೆಳಿಗ್ಗೆ ಟೈಮ್ ನಾನು 10ರಿಂದ 11:30 ತನಕ ನಾನು ಸೋಷಿಯಲ್ ಓದ್ಕೊಂಡೆ. 11:30 ಪೌಣೆ 12 ಆಗಿರಬೇಕು. ಅಷ್ಟೊತ್ತನ ಓದ್ಕೊಂಡಿನಿ. ಅದಾದಮೇಲೆ ನಾನು ಸ್ವಲ್ಪ ಫ್ರೆಶಪ್ ಆಗಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ಟೈಮಲ್ಲಿ 2ರಿಂದ ನಾನು ತಗೊಂಡಿನಿ. ನಮ್ಮ ಮನೆಯವರು ಊಟ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ 2ರಿಂದ ನಾನು ಸೈಕಾಲಜಿ ಸ್ಟಡಿ ಸ್ಟಾರ್ಟ್ ಮಾಡ್ಕೊಂಡಿನಿ. ನಿಮಗೆಲ್ಲ ಡೈಲಿ ವ್ಲಾಗ್ಸಲ್ಲಿ ಹೇಳೀನಿ, ಡೈಲಿ ನಾನು 12ರಿಂದ 15 ಪೇಜ್ಗಳನ್ನು ಕವರ್ ಮಾಡ್ಕೊಳಾಕ್ತೀನಿ ಅಂಥೇಳಿ. ಆಲ್ಮೋಸ್ಟ್ ಇವತ್ತು ಸೆಕೆಂಡ್ ಲೆಸನ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ. ಮುಗೀತೈತಿ. ಪಿಯಾಜಿ ಅವ್ರದ್ದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಅದ್ರ ಕಂಟಿನ್ಯೂ ಆಗಿ ನಾನು ಓದಾಕತ್ತೀನಿ. ಯಾವುದಂದ್ರೆ ಬ್ರೂನರ್ ಅವ್ರದ್ದು, ಆಮೇಲೆ ಎರಿಕ್ ಎರಿಕ್ಸನ್ ಅವ್ರದ್ದು ಮನೋಸಾಮಾಜಿಕ ವಿಕಾಸದ ಹಂತಗಳು, ಇವುಗಳನ್ನೆಲ್ಲ ಎರಿಕ್ ಎರಿಕ್ಸನ್ ಅವ್ರದ್ದು ಮನೋಸಾಮಾಜಿಕ ವಿಕಾಸದ ಹಂತಗಳು ಏನದಾವಲ್ಲ, ಅಲ್ಲಿ ಟೋಟಲ್ 10 ಕೊಟ್ಟಾರ. ನಾವು 5 ನೆನಪು ಇಟ್ಕೊಂಡ್ರೆ ಸಾಕು. ಯಾಕಂದರೆ ಮುಂದಿನದೆಲ್ಲ ವಯಸ್ಕರದು ಮತ್ತು ವೃದ್ಧಾಪ್ಯದಲ್ಲಿ ಬರುವಂತಹ ಹಂತಗಳದಾವು. ಟೋಟಲಿ 8 ಅದಾವು. ಅದರಲ್ಲಿ ಮೊದಲನೇ 5 ಹಂತಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಮೊದಲನೇ ಹಂತ ನಂಬಿಕೆ ವರ್ಸಸ್ ಅಪನಂಬಿಕೆ. 2ನೇದು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಸಂಶಯ. 3ನೇದು ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧಿ ಮನೋಭಾವ. ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ. 5ನೇ ಹಂತ ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆಯ ಗೊಂದಲ. ಇಲ್ಲಿವರೆಗೂ ನಾವು ನೆನಪಿಟ್ಕೊಂಡ್ರೆ ಸಾಕು. 20 ವರ್ಷಗಳ ಅವಧಿಯ ತನಕ ನಮ್ಗೆ PSTR ಆಗಲಿ ಅಥವಾ GPSTR ಆಗಲಿ ಅಥವಾ HSTR ಆಗಲಿ, ಯಾವುದರಲ್ಲಿ ಕೂಡ ಇಲ್ಲಿವರೆಗೂ ಮಾತ್ರ ಕೇಳ್ತಾರೆ. ಮುಂದಿನ ಅಷ್ಟು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸರ್ತಿ ನೋಡ್ಕೊಳ್ರಿ. ಡೀಟೇಲ್ ಆಗಿ ಅದರ ಬಗ್ಗೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿನೇ ಇದೇ 5 ಹಂತಗಳಲ್ಲಿ ಮಾತ್ರ ಕೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಲೆಸನನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಲೆಸನ್ನ ವ್ಯಕ್ತಿತ್ವ ಭಿನ್ನತೆ ಇರ್ಬೋದು. ವ್ಯಕ್ತಿತ್ವ ಭಿನ್ನತೆಗಳ ಬಗ್ಗೆ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಲೆಸನ್ನ. ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಾರೆ ವಾಮದೇವ್ಪುರ ಪುಸ್ತಕದಲ್ಲಿ. ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಲೈನ್ ಮಾಡ್ಕೊಂಡು ಮೊದಲೇ, ಆದ್ರೂ ಕೂಡ ಯಾವುದು ಪಾಯಿಂಟ್ ಬಿಡಬಾರ್ದು ಅಂಥೇಳಿ ಎಲ್ಲವನ್ನು ಕೂಡ ಓದ್ಕೊಳಾಕ್ತೀನಿ. ಪಾಯಿಂಟ್ ಎಲ್ಲ ಮಾಡಿ ಲೈನ್ನ ಅಂಡರ್ಲೈನ್ ಮಾಡಿ ಇಟ್ಕೊಂಡಿನಿ. ಬಟ್ ಆದ್ರೂ ಏನೋ ಡೀಟೇಲಾಗಿ ಒಂದು ಸರ್ತಿ ಓದಿದ್ರೇ ಸಮಾಧಾನ. ಅದಕ್ಕೋಸ್ಕರ ನಾನು ನಾಳೆಯಿಂದ ವೈಯಕ್ತಿಕ ಭಿನ್ನತೆಗಳನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಇದಾದಮೇಲೆ ಸಾಯಂಕಾಲದ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಜಾಸ್ತಿ ಓದೋದಾಗಲಿಲ್ಲ. 2ರಿಂದ 4 ಗಂಟೆ ತನಕ ಓದ್ಕೊಂಡೆ ಅಷ್ಟೇ. ಹೆಚ್ಚಿಗೆ ಓದ್ಕೊಳ್ಳೋದಾಗಲಿಲ್ಲ. ಸ್ವಲ್ಪ ಬೇರೆ ಕೆಲಸ ಇತ್ತು. ಅದಾದಮೇಲೆ ಈಗ ಸಾಯಂಕಾಲದ ಟೈಮಲ್ಲಿ ಸಾಯಂಕಾಲ ಪೌಣೆ 7ರಿಂದ ನಾನು ಮತ್ತು ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ನಾನು ಓದ್ತಾ ಇರುವಂತಹ ವಿಷಯ ಸೈನ್ಸಲ್ಲಿ ನಾನು ಅನುವಂಶೀಯತೆ ಬಗ್ಗೆ ಇವತ್ತು ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೀನಿ. ಇವತ್ತು ಆಲ್ಮೋಸ್ಟ್ ನಂದು ಜೀವಶಾಸ್ತ್ರದ ಎಲ್ಲ ಟಾಪಿಕ್ಸ್ಗಳು ಫುಲ್ ಕವರ್ ಆಗ್ತಾವು. ಇವತ್ತು ಮುಗಿಸ್ಕೊಂಡು ನಾಳೆಯಿಂದ ನಾನು ಕೆಮಿಸ್ಟ್ರಿ ಅದನ್ನು ಕೂಡ 1-2 ಟಾಪಿಕ್ಸ್ ಮುಗಿಸ್ಕೊಂಡಿನಿ. ಟೋಟಲಿ 7 ಟಾಪಿಕ್ಸ್ ಕೊಟ್ಟಾರ. ಅದರಲ್ಲಿ 1-2 ಟಾಪಿಕ್ಸ್ ಮುಗಿಸ್ಕೊಂಡಿನಿ. ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಆಲ್ರೆಡಿ ಮುಗ್ದೈತಿ. ಇನ್ನೊಂದು ಯಾವುದೋ ಟಾಪಿಕ್ ಮುಗ್ದೈತಿ. ಅದನ್ನು ಬಿಟ್ಟರೆ ಇನ್ನೊಂದು 5 ಚಾಪ್ಟರ್ಸ್ಗಳನ್ನು ಓದ್ಕೋಬೇಕು.
ಫಿಸಿಕ್ಸ್ ಇನ್ನೂವರೆಗೂ ಒಂದು ಚಾಪ್ಟರ್ನು ಟಚ್ ಮಾಡಿಲ್ಲ, ಅದು ಹಂಗೆ ಐತಿ. ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಬೇಗ ಬೇಗ ಮುಗಿಸ್ಕೋಬೇಕು. ಬಟ್ ಸೈನ್ಸ್ ಏನಾಗ್ತದಲ್ಲ, ಸ್ವಲ್ಪ ಡಿಟೇಲಾಗಿ ಓದ್ಕೊಳ್ಳೇಬೇಕು. ಹೈಲೈಟ್ ಓದ್ಕೊಳ್ಳುವಂಗಿಲ್ಲ, ಸೋಷಿಯಲ್ ಸೈನ್ಸ್ ಓದ್ಕೊಳಂಗಲ್ಲ. ಇದನ್ನು ನಾವು ತಿಳ್ಕೊಂಡೇ ಓದ್ಕೋಬೇಕು. ಅದನ್ನು ಸ್ವಲ್ಪ ಯಾವುದಾದ್ರೂ ವಿಡಿಯೋಸ್ಗಳನ್ನು ಕೇಳಿ ಮೆಮ್ರೈಸ್ ಮಾಡ್ಕೋಬೋದು. ಈ ಪಾಯಿಂಟ್ ಮತ್ತು ಈಗ ಜಿಯೋಗ್ರಫಿ ಆಗಿರ್ಬೋದು, ನಾವು ನಕ್ಷೆಗಳನ್ನು ನೋಡ್ಕೋತಾ ಓದ್ಕೊಂಡ್ವಿ ಅಂದ್ರೆ ಆ ನಕ್ಷೆ ಬಂತಂದ್ರೆ ಕಣ್ಣು ಮುಂದೆ ಎಲ್ಲ ನೆನಪಿರ್ತಾವೆ. ಬಟ್ ಸೈನ್ಸ್ ಹಂಗಲ್ಲ, ಡಿಟೇಲಾಗಿ ನಾವು ಖುದ್ದು ಪ್ರತಿಯೊಂದು ಪಾಯಿಂಟನ್ನು ನೋಡಿ ಓದ್ಕೊಂಡು ತಿಳ್ಕೊಂಡು ಮೆಮ್ರೈಸ್ ಮಾಡ್ಕೋಬೇಕಾಗ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಸೈನ್ಸ್ಗೆ ಟೈಮ್ ಹಿಡಿತೈತಿ. ಎಷ್ಟು ಚಾಪ್ಟರ್ಸ್ಗಳನ್ನು ಮುಗಿಸ್ಕೊಂಡಿನಲ್ಲ ಎಲ್ಲವನ್ನು ಕೂಡ ಒಂದು ಪಾಯಿಂಟ್ ಬಿಡಲಾರ್ದೆ ಡಿಟೇಲಾಗಿ ಓದ್ಕೊಳಾಗ್ತೀನಿ. ಸೈನ್ಸ್ ಕೂಡ ಅಷ್ಟೇ, ನಾನು ಸೆಪ್ಟೆಂಬರ್ 20ರವರೆಗೆ ಎಲ್ಲ ಚಾಪ್ಟರ್ಸ್ಗಳನ್ನು ಮುಗಿಸ್ಕೊಂಡು ರಿವಿಷನ್ ಸ್ಟಾರ್ಟ್ ಮಾಡ್ಕೋತೀನಿ. ದಿವಸಕ್ಕೆ 2 ಚಾಪ್ಟರ್ ನಂಗೆ ಅದು ಮುಗಿಸ್ಕೊತೀನಿ. ನೆಕ್ಸ್ಟ್ 20ರಿಂದ ನೆಕ್ಸ್ಟ್ ಮಂತ್ 14ಕ್ಕೆ ಐತೆ ನಮ್ಮದು PSTR. ಇಲ್ಲಿ ಆರಾಮಾಗಿ ಒಂದು 20 ಡೇಸ್ನೇ ಹಿಡೀರಿ, ಅಷ್ಟಾದರೂ ರಿವಿಷನ್ಗೆ ಸಿಗ್ತೈತಿ. ಅಷ್ಟರಲ್ಲಿ ಆರಾಮಾಗಿ ನಾನು ರಿವಿಷನ್ ಮಾಡ್ಕೋಬೋದು. 1 ಅವರ್ ಕೊಟ್ಟರು ಕೂಡ ನಡಿತೈತಿ. ಈ ರೀತಿಯಾಗಿ ನನ್ನ ಪ್ಲ್ಯಾನ್ ಐತಿ. ಮತ್ತು ಉಳಿದ ಟೈಮಲ್ಲಂತೂ ಸಣ್ಣ ಸಣ್ಣ ಈಗ ಸಬ್ಜೆಕ್ಟ್ಸ್ಗಳಂದ್ರೆ 10 ಮಾರ್ಕ್ಸಿಗೆ ಆರೋಗ್ಯ ಶಿಕ್ಷಣ ಆಗಿರ್ಬೋದು, ಮೌಲ್ಯ ಶಿಕ್ಷಣ ಆಗಿರ್ಬೋದು, ಮತ್ತು ಕನ್ನಡ, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಒಂದು 15ರಿಂದ 20 ನಿಮಿಷ ಅಥವಾ ಯಾವುದಾದ್ರೂ ವಿಡಿಯೋಸ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳಾಗ್ತೀನಿ. ಯಾವುದೇ ಪರ್ಸ್ನಲ್ ಬುಕ್ಸ್ಗಳನ್ನು ತೊಗೊಂಡು ಯಾವುದೂ ಸ್ಟಡಿ ಮಾಡೋಕ್ತಿಲ್ಲ, ವಿಡಿಯೋಸ್ಗಳನ್ನು ನೋಡಿನೇ ನೋಡ್ಕೋತೀನಿ. ಈ ರೀತಿಯಾಗಿ ನನ್ನ ಡೈಲಿ ಸ್ಟಡಿ ರೊಟೀನ್ ನಡೆದೈತಿ. ನಿಮ್ಮದು ಕೂಡ ಯಾವ ರೀತಿ ನಡೆದೈತೆ ಅಂಥೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಬಹಳಷ್ಟು ಜನ ನಾನು ಕೂಡ ಮಿಸ್ ಮಾಡ್ಕೋತೀನಿ. ಲಲಿತಾ ಅವರಾಗಿರ್ಬೋದು, ಮತ್ತು ಗಂಗು ಅವರಾಗಿರ್ಬೋದು, ಆಮೇಲೆ ಪವಿ ಅನ್ನೋರೊಬ್ಬರು ಯಾರೋ ಕಮೆಂಟ್ ಮಾಡ್ತಿದ್ರು ಜಾಸ್ತಿ, ಮತ್ತು ಸರಿತಾ ಅಕ್ಕ, ಬಹಳಷ್ಟು ಜನ ನನ್ನ ಫೇವ್ರೇಟ್ ಕಮೆಂಟರ್ಸ್ ಅದಿರಿ. ಅವರೆಲ್ಲರನ್ನೂ ಕೂಡ ನಾನು ಮಿಸ್ ಮಾಡ್ಕೊಳಾಗ್ತೀನಿ. ಯಾರಾದರೂ ವಿಡಿಯೋ ನೋಡ್ತಿದ್ರಿ ಅಂತಂದ್ರೆ ನಿಮ್ಮ ಸ್ಟಡಿ ಹ್ಯಾಂಗೆ ನಡೆದೈತಿ ಅಂಥೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನನಗೂ ಒಂದು ಇನ್ನೂ ಜಾಸ್ತಿ ಮಾಡಾಕ್ತಾರೆ, ನಾನು ಅವ್ರಿಗಿಂತಲೂ ಜಾಸ್ತಿ ಮಾಡಬೇಕು ಅನ್ನೋ ಹುರುಪು ಬರ್ತೈತಿ. ಅದಕ್ಕೋಸ್ಕರ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಮ ಸ್ಟಡಿ ಹ್ಯಾಂಗೆ ನಡೆದಿದೆ ಅಂಥೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಮೋಟಿವೇಟ್ ಆಗಿದ್ರೆ ಇನ್ನೂ ಮಾಡಿರ್ತೀನಿ ಸ್ಟಡಿ, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಜಸ್ಟ್ ಯಾವ ವಿಡಿಯೋ ಮಾಡಿನಲ್ಲ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಲೇಟ್ ನೈಟಲ್ಲಿ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು ಕವರ್ ಮಾಡ್ಕೋತೀನಿ. ಇವತ್ತಿನ ಅಭ್ಯಾಸ ಈ ರೀತಿ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಯಾರ್ಯಾರು ಕೂಡ ಫಾರ್ಮ್ ತುಂಬಿರಲ್ಲ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಎಲ್ಲರೂ ಯಾರ್ಯಾರು ತುಂಬಿರಂಥೇಳಿ.